ನಮಸ್ಕಾರ. ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ. ಈ ಸಗರ ಚಕ್ರವರ್ತಿ ತನ್ನ ಮೊಮ್ಮಗ ಅಂಶುಮಂತನನ್ನು ಕರೆದು ಆ ಯಜ್ಞಾಶ್ವವನ್ನು ಹುಡುಕಿಕೊಂಡು ಬಾ ಎಂದು ಹೇಳಿದ. ಇಲ್ಲದಿದ್ದರೆ ಅಶ್ವಮೇಧ ಯಾಗ ಪೂರ್ಣವಾಗುವುದಿಲ್ಲ ಎಂದ. ಅಂಶುಮಂತ ಆ ಆಜ್ಞೆಯನ್ನು ಶಿರಸಾವಹಿಸಿ ಹೊರಟ. ಈ ಖಾಲಿಯಾಗಿದ್ದ ಸಮುದ್ರದ ಬಳಿಯೇ ಬಂದ. ಅಲ್ಲಿ ಹುಡುಕಿದಾಗ ಈ ಸಗರನ ಪುತ್ರರು ಮಾಡಿದ್ದ ಆ ಬಿಲ ಅಥವಾ ಗುಹೆ, ಈ ಪಾತಾಳಕ್ಕೆ ಹೋಗುವುದಕ್ಕೆ ಅದು ಕಾಣಿಸಿತು. ಅವನು ಅದರ ಮೂಲಕವೇ ಇಳಿದು ಕಡೆಗೆ ಆ ಪಾತಾಳಕ್ಕೆ ಹೋದ. ಅಲ್ಲಿ ನೋಡಿದ, ಅಲ್ಲಿ ಈ ಕಪಿಲ ಮುನಿಗಳು ಇದ್ದರು. ಜೊತೆಗೆ ಆ ಯಜ್ಞದ ಕುದುರೆ ಇನ್ನೂ ಅಲ್ಲಿಯೇ ಇತ್ತು. ಅವನು ಕಪಿಲ ಮುನಿಗಳ ಮುಂದೆ ಬಂದು ಕೈ ಮುಗಿದು ನಿಂತುಕೊಂಡ ಭಕ್ತಿ ಭಾವದಿಂದ. ಕಪಿಲ ಮುನಿಗಳಿಗೆ ಇದು ಮೆಚ್ಚುಗೆಗೆ ಕಾರಣವಾಯಿತು. ಅವರು ಹೇಳಿದರು, ನಿನ್ನ ವಿನಯ ವಿಧೇಯತೆ ನನಗೆ ಮೆಚ್ಚುಗೆಯಾಗಿದೆ, ನಿನಗೆ ಏನು ಬೇಕು ಕೋರಿಕೋ ಎಂದರು. ಅಂಶುಮಂತ ಹೇಳಿದ, ಪೂಜ್ಯರೇ, ನಾನು ಇಲ್ಲಿಗೆ ಬಂದಿರುವುದು ಆ ಕುದುರೆಯನ್ನು ತೆಗೆದುಕೊಂಡು ಹೋಗುವುದಕ್ಕೆ. ಅದನ್ನು ದಯವಿಟ್ಟು ನನಗೆ ಅನುಗ್ರಹಿಸಿ. ನಮ್ಮ ತಾತ ಈ ಅಶ್ವಮೇಧ ಯಾಗವನ್ನು ಮಾಡುತ್ತಿದ್ದಾರೆ. ಅವರ ಯಾಗ ನಿರ್ವಿಘ್ನವಾಗಿ ನೆರವೇರಲಿ, ಅದಕ್ಕೆ ನಿಮ್ಮ ಅನುಗ್ರಹ ಬೇಕು. ಜೊತೆಗೆ ನನ್ನ ಪಿತೃಗಳು ಸುಟ್ಟು ಹೋದವರು 60,000 ಜನ, ಅವರಿಗೆ ದಯವಿಟ್ಟು ಸದ್ಗತಿಯನ್ನು ಕೊಡಿ ಎಂದು ಪ್ರಾರ್ಥಿಸಿದ. ಕಪಿಲ ಮುನಿಗಳು ಹೇಳಿದರು, ಅಂಶುಮಂತ, ನಿನ್ನ ಎಲ್ಲ ಕೋರಿಕೆಗಳು ನೆರವೇರುತ್ತದೆ. ನಿನ್ನಲ್ಲಿ ಸತ್ಯ, ಧರ್ಮ, ದಯೆ, ತಾಳ್ಮೆ ಎಲ್ಲವೂ ಸಹ ನೆಲೆಸಿವೆ. ನಿನ್ನ ತಾತ ಸಗರ ನಿನ್ನಿಂದ ಕೃತಾರ್ಥನಾಗುತ್ತಾನೆ. ನಿಮ್ಮ ತಂದೆ ಕೂಡ ನಿನ್ನಿಂದಲೇ ಧನ್ಯವಾಗುತ್ತಾನೆ. ನಿನ್ನ ಪಿತೃಗಳು ಆ 60,000 ಜನ, ಅವರು ಸದ್ಗತಿಯನ್ನು ಹೊಂದುತ್ತಾರೆ. ಅದಕ್ಕೆ ನಿನ್ನ ಪ್ರಭಾವವೇ, ನೀನೇ ಅದಕ್ಕೆ ಕಾರಣನಾಗುತ್ತಿದ್ದೀಯೆ. ನಿನಗೆ ಒಬ್ಬ ಮೊಮ್ಮಗ ಹುಟ್ಟುತ್ತಾನೆ. ಅವನು ಬಹಳ ಕಠಿಣವಾದ ತಪಸ್ಸನ್ನು ಮಾಡುತ್ತಾನೆ. ತಪಸ್ಸು ಮಾಡಿ ಅವನು ಶಿವನನ್ನು ಒಲಿಸಿಕೊಳ್ಳುತ್ತಾನೆ. ಆ ದೇವ ಗಂಗೆಯನ್ನು ದೇವಲೋಕದಿಂದ ಕರೆತರುತ್ತಾನೆ. ಅವರಿಗೆಲ್ಲ ಸದ್ಗತಿ ಸಿಗುತ್ತದೆ. ನೀನು ಏನು ಯೋಚನೆ ಮಾಡಬೇಡ, ಇನ್ನು ಈ ಕುದುರೆಯನ್ನು ತೆಗೆದುಕೊಂಡು ಹೋಗು ಎಂದು ಆಶೀರ್ವಾದ ಮಾಡಿದ. ಅಂಶುಮಂತನಿಗೆ ಬಹಳ ಸಂತೋಷವಾಯಿತು. ಅವನು ಮುನಿಗಳಿಗೆ ಕೈ ಮುಗಿದು ಅಲ್ಲಿಂದ ಹೊರಟ. ಸಗರನ ಬಳಿಗೆ ಬಂದ. ತಮ್ಮ ತಾತನಿಗೆ ಈ ಎಲ್ಲ ವಿಷಯಗಳನ್ನು ತಿಳಿಸಿದ. ಸಗರ ಚಕ್ರವರ್ತಿಗೂ ಬಹಳ ಸಂತೋಷವಾಯಿತು. ಅವನು ಆ ಕುದುರೆಯಿಂದ ಈ ಅಶ್ವಮೇಧ ಯಾಗವನ್ನು ಮಾಡಿ ನಿರ್ವಿಘ್ನವಾಗಿ ವೈಭವವಾಗಿ ಮಾಡಿ ಮುಗಿಸಿದ. ನಂತರ ಈ ತನ್ನ ಮಕ್ಕಳೆಲ್ಲರೂ ಆ ಸಮುದ್ರದಲ್ಲಿ ಸುಟ್ಟು ಭಸ್ಮವಾಗಿ ಹೋದರಲ್ಲವೇ, ಆದ್ದರಿಂದ ಆ ಸಮುದ್ರವೇ ತನಗೆ ಮಗ ಎಂದುಕೊಂಡ. ಆ ಸಮುದ್ರವನ್ನು ಸಾಗರ ಎಂದು ಕರೆದ. ಅಂದಿನಿಂದ ಈ ಸಮುದ್ರಕ್ಕೆ ಇನ್ನೊಂದು ಹೆಸರು ಬಂತು, ಸಾಗರ ಎಂದು. ಆ ರೀತಿಯಾಗಿ ಅದು ಪ್ರಸಿದ್ಧವಾಗಿ ಹೋಯಿತು. ಸಗರ ಚಕ್ರವರ್ತಿ ವೃದ್ಧಾಪ್ಯಕ್ಕೆ ಬಂದಾಗ ತನ್ನ ಮೊಮ್ಮಗ ಈ ಅಂಶುಮಂತನಿಗೆ ಪಟ್ಟ ಕಟ್ಟಿದ. ನಂತರ ಈ ತಪಸ್ಸಿಗೆ ಹೋದ, ಕೃತಾರ್ಥನಾಗಿ ಹೋದ, ಸ್ವರ್ಗಸ್ಥನಾದ. ಅಂಶುಮಂತ ಬಹಳ ವರ್ಷಗಳ ಕಾಲ ಧರ್ಮದಿಂದ ರಾಜ್ಯಭಾರ ಮಾಡಿದ. ಅವನಿಗೆ ಒಬ್ಬ ದಿಲೀಪ ಎನ್ನುವ ಧರ್ಮಾತ್ಮನಾದ ಮಗ ಹುಟ್ಟಿದ. ಅವನು ಪ್ರಾಯಕ್ಕೆ ಬಂದಾಗ ಅಂಶುಮಂತ ತಾನು ಅವನಿಗೆ ಪಟ್ಟ ಕಟ್ಟಿ ತಾನು ತಪಸ್ಸಿಗೆ ಕುಳಿತ, ಸದ್ಗತಿಯನ್ನು ಹೊಂದಿದ. ದಿಲೀಪ ರಾಜನಾದ, ಧರ್ಮದಿಂದ ರಾಜ್ಯವನ್ನು ಮಾಡಿದ. ಅವನ ಆಳ್ವಿಕೆಯಲ್ಲಿ ಎಲ್ಲವೂ ಸುಖಭರಿತವಾಗಿತ್ತು, ತೃಪ್ತಿದಾಯಕವಾಗಿತ್ತು. ಅವನೂ ಸಹ ತನ್ನ ತಾತಂದಿರಿಗೆ ಒದಗಿದ ದುರ್ಗತಿ ಅದನ್ನು ಬಿಡಿಸಲು ಈ ಗಂಗೆಯನ್ನು ಕುರಿತು ತಪಸ್ಸು ಮಾಡಿದ. ಆದರೆ ಆ ದೇವ ಗಂಗೆಯನ್ನು ತರಲು ಅವನಿಗೆ ಸಾಧ್ಯವಾಗಲಿಲ್ಲ. ವಯಸ್ಸಾದ ನಂತರ ಅವನಿಗೆ ಹುಟ್ಟಿದ ಮಗ
ಅವನೇ ಭಗೀರಥ. ಆ ಭಗೀರಥ ಧರ್ಮಾತ್ಮನಾಗಿದ್ದ, ಸುಂದರನಾಗಿದ್ದ, ಧೀರ ವೀರನಾಗಿದ್ದ. ಅವನಿಗೆ ಪಟ್ಟ ಕಟ್ಟಿ ದಿಲೀಪ ವಾನಪ್ರಸ್ಥಕ್ಕೆ ಹೋದ. ಅವನು ತಪಸ್ಸು ಮಾಡಿ ಕೃತಾರ್ಥನಾಗಿ ಹೋದ. ಈ ಭಗೀರಥ ಪಟ್ಟ ಕಟ್ಟಿದ ಸ್ವಲ್ಪ ವರ್ಷಗಳಲ್ಲಿ ಅವನಿಗೆ ತನ್ನ ಹಿರಿಯರ ಈ ದುರ್ಗತಿಯೆಲ್ಲ ತಿಳಿದಿತ್ತು. ಅವನು ತನ್ನ ರಾಜ್ಯ ಭಾರವನ್ನು ಮಂತ್ರಿಗಳಿಗೆ ವಹಿಸಿದ. ಹಿಮಾಲಯಕ್ಕೆ ಹೋದ. ಅಲ್ಲಿ ಒಂದು ಘನಘೋರವಾದ ತಪಸ್ಸನ್ನು ಆರಂಭ ಮಾಡಿದ. ಅವನು ಹಲವಾರು ವರ್ಷಗಳ ಕಾಲ ಈ ಗೆಡ್ಡೆ, ಗೆಣಸು, ಹಣ್ಣು ಇವುಗಳನ್ನು ತಿಂದುಕೊಂಡು ತಪಸ್ಸು ಮಾಡಿದ. ನಂತರ ಬರೀ ನೀರನ್ನೇ ಕುಡಿದು ಎಷ್ಟೋ ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ. ನಂತರ ಗಾಳಿಯನ್ನೇ ಕುಡಿದು ತಪಸ್ಸಿಗೆ ನಿಂತ. ಹೀಗೆ 1000 ವರ್ಷಗಳಾದವು. ಗಂಗೆ ಕಡೆಗೆ ಪ್ರತ್ಯಕ್ಷಳಾದಳು. ಅವಳು ಈ ಭಗೀರಥನಿಗೆ ಕೇಳಿದಳು, ಭಗೀರಥ, ನನ್ನಿಂದ ನಿನಗೆ ಏನಾಗಬೇಕು ಎಂದಳು. ಭಗೀರಥ ಹೇಳಿದ, ತಾಯಿ, ನಿನಗೆ ಗೊತ್ತಿದೆ, ನನ್ನ ತಂದೆಯ ತಾತಂದಿರು ಅಂದರೆ ನನ್ನ ಪ್ರಾಪಿತಾಮಹರುಗಳು ಅವರು ಈ ಸುಟ್ಟು ಭಸ್ಮವಾಗಿ ಹೋದರು. ಕಪಿಲ ಮುನಿಯ ಕಣ್ಣಿನ ರೋಷಾಗ್ನಿಯಿಂದಲೇ ಅವರು ಭಸ್ಮವಾಗಿ ಹೋದರು. ಅವರಿಗೆ ಅಕಾಲಿಕ ಮರಣವಾಗಿದೆ. ಅದು ದುರ್ಮರಣವಾಗಿದೆ. ಅವರಿಗೆ ಸದ್ಗತಿಗೆ ದೊರಕಿಲ್ಲ. ನಿನ್ನ ಜಲ ಅವರ ಬೂದಿಯ ಮೇಲೆ ಹರಿದರೆ ಆಗ ಅವರಿಗೆ ಸದ್ಗತಿ ದೊರಕುತ್ತದೆ. ತಾಯಿ, ನೀನು ಸಮ್ಮತಿಸು, ದಯವಿಟ್ಟು ನನ್ನೊಂದಿಗೆ ಬಾ, ಈ ಕೋರಿಕೆಯನ್ನು ಈಡೇರಿಸಿಕೊಡು ಎಂದು ಕೈ ಮುಗಿದ. ಗಂಗೆ ಹೇಳಿದಳು, ಭಗೀರಥ, ನಿನ್ನ ಈ ಕೋರಿಕೆಯನ್ನು ನಾನು ಮಾಡಲು ಸಿದ್ಧಳಿದ್ದೇನೆ. ಆದರೆ ನಾನು ದೇವಲೋಕದಿಂದ ಭೂಮಿಗೆ ಧುಮುಕಿದಾಗ ಆ ರಭಸವನ್ನು ತಡೆದುಕೊಳ್ಳಲು ಬೇರೆ ಯಾರಿಗೂ ಸಾಧ್ಯವೇ ಇಲ್ಲ. ಆ ಸಾಮರ್ಥ್ಯ ಇರುವುದು ಆ ದೇವನಾದ ಆ ಪರಮೇಶ್ವರನಿಗೆ ಮಾತ್ರ. ಆತ ಮಾತ್ರ ತನ್ನ ಜಟೆಯಲ್ಲಿ ನನ್ನನ್ನು ಧರಿಸಬಲ್ಲ. ನೀನು ಅವನನ್ನು ಕುರಿತು ತಪಸ್ಸು ಮಾಡು, ಆ ಮಹೇಶ್ವರನನ್ನು ಒಲಿಸಿಕೊ, ಆಗ ನಾನು ಆಕಾಶದಿಂದ ಭೂಮಿಗೆ ಬರಲು ಸಾಧ್ಯ ಎಂದಳು ದೇವಗಂಗೆ. ಸರಿ, ಭಗೀರಥ ಮತ್ತೆ ಶಿವನನ್ನು ತಪಸ್ಸು ಮಾಡಲು ಕುಳಿತ. ಹಲವಾರು ವರ್ಷಗಳ ನಂತರ ಮಹೇಶ್ವರ ಪ್ರತ್ಯಕ್ಷನಾದ. ಭಗೀರಥ ತನ್ನ ಕೋರಿಕೆಯನ್ನು ಹೇಳಿದ. ಈಶ್ವರ ಹೇಳಿದ, ಭಗೀರಥ, ನಿನ್ನ ಅಭಿಲಾಷೆಯನ್ನು ನಾನು ಈಡೇರಿಸುತ್ತೇನೆ. ಆ ಪವಿತ್ರವಾದ ಗಂಗೆ ಮೇಲಿಂದ ಕೆಳಗೆ ಧುಮುಕಿದಾಗ ನಾನು ಆ ಜಟೆಯಲ್ಲಿ ಆಕೆಯನ್ನು ಹಿಡಿದಿಡುತ್ತೇನೆ. ನೀನು ಏನು ಯೋಚನೆ ಮಾಡಬೇಡ ಎಂದವನೇ ಹಿಮಾಲಯದ ಮೇಲೆ ದೃಢವಾಗಿ ಹೆಜ್ಜೆಯೂರಿ ನಿಂತ. ಗಂಗಾವತರಣದ ಕಾಲ ಗಂಗೆ ಭೂಮಿಗೆ ಬರುವ ಕಾಲವಾಗಿತ್ತದು. ಆಗ ಈ ಶಿವನ ಗಣಗಳೆಲ್ಲ ಅವನನ್ನು ಸುತ್ತುವರಿದು ಕೆಳಗೆ ನಿಂತವು. ಈ ಗಂಗೆ ಬರುವ ದೃಶ್ಯವನ್ನು ನೋಡುವುದಕ್ಕಾಗಿಯೇ ದೇವತೆಗಳು, ಗಂಧರ್ವರು, ಕಿನ್ನರರು, ಕಿಂಪುರುಷರು ಎಲ್ಲರೂ ಆಕಾಶದಲ್ಲಿ ನೆರೆದರು. ಶಿವ ಭಗೀರಥನಿಗೆ ಹೇಳಿದ, ಭಗೀರಥ, ನೀನು ಗಂಗೆಯನ್ನು ಕುರಿತು ಪ್ರಾರ್ಥಿಸು, ಆಕೆ ಕೆಳಗೆ ಧುಮುಕಲಿ ಎಂದ. ಭಗೀರಥ ಕಣ್ಣು ಮುಚ್ಚಿ ಕೈ ಮುಗಿದು ಗಂಗೆಯನ್ನು ಒಮ್ಮನಸ್ಸಿನಿಂದ ಪ್ರಾರ್ಥಿಸಿದ. ಗಂಗೆ ಮೇಲಿಂದ ಧುಮುಕಿದಳು. ಆ ರಭಸವೋ, ಆ ಧುಮುಕುವ ಭರವೋ, ಆ ಪ್ರವಾಹವೋ ಅದು ಒಂದು ರುದ್ರ ರಮಣೀಯ ದೃಶ್ಯವಾಗಿದೆ. ಅಲ್ಲಿ ನೆರೆದಿದ್ದ ದೇವತೆಗಳು ಇನ್ನಿತರರೆಲ್ಲ ಆ ದೃಶ್ಯವನ್ನು ಕಣ್ಣಿನಲ್ಲಿ ತುಂಬಿಸಿಕೊಂಡು ಅದೊಂದು ಹಿಂದೆ ಎಂದೂ ನಡೆಯದಂತಹ, ಮುಂದೆ ಎಂದೂ ನಡೆಯದಂತಹ ಅವಿಸ್ಮರಣೀಯ ಕ್ಷಣವಾಗಿ ಹೋಗಿತ್ತು. ಶಿವ ಆ ಗಂಗೆ ಕೆಳಗೆ ಇಳಿದನು. ಯಾರ ಮೇಲಾದರೂ, ಯಾರ ತಲೆಗಾದರೂ ಒಂದು ಮುತ್ತಿನ ಹಾರವನ್ನು ಎಸೆದರೆ ಅದನ್ನು ಎಷ್ಟು ಸುಲಭವಾಗಿ ಅವರು ಧರಿಸುತ್ತಾರೋ ಅಷ್ಟೇ ಸುಲಭವಾಗಿ ಆ ಪರಮಾತ್ಮ ಶಿವ ಗಂಗಾಧರ ಗಂಗೆಯನ್ನು ತನ್ನ ಜಟೆಯಲ್ಲಿ ತಡೆದುಕೊಂಡ. ನಂತರ
ಆ ಶಿವನ ಜಟೆಯಿಂದ 3 ಕವಲುಗಳಾಗಿ ಗಂಗೆ ಭೂಮಿಗೆ ಧುಮುಕಿದಳು. ಗಂಗೆ ಈ ಭಗೀರಥನಿಗೆ ಕೇಳಿದಳು, ಭಗೀರಥ, ನಿನಗೋಸ್ಕರವೇ ನಾನು ಬಂದಿದ್ದೇನೆ, ಈಗ ನಾನು ಎಲ್ಲಿಗೆ ಹೋಗಬೇಕು ಹೇಳು, ನಿನ್ನ ಹಿಂದೆಯೇ ನಾನು ಬರುತ್ತೇನೆ ಎಂದಳು. ಭಗೀರಥ ಮುಂದೆ ಮುಂದೆ ನಡೆದ, ಹಿಂದೆಯೇ ಗಂಗೆ ಬಂದಳು. ಮೊದಲು ಭಗೀರಥ ಈ ಸಮುದ್ರದತ್ತ ನಡೆದ. ಗಂಗೆಯಿಂದ ಆ ಸಾಗರ ತುಂಬಿ ಹೋಯಿತು. ನಂತರ ಗಂಗೆ 60,000 ಇವನ ಪ್ರಪಿತಾಮಹರುಗಳ ಭಸ್ಮ ಅಥವಾ ಬೂದಿಯ ಮೇಲೆ ಹರಿದಳು. ಅವರಿಗೆಲ್ಲ ಸದ್ಗತಿ ಪ್ರಾಪ್ತಿಯಾಯಿತು. ಭಗೀರಥನಿಗೂ ತುಂಬಾ ಸಂತೋಷವಾಯಿತು. ತನ್ನ ವಂಶದವರಿಗೆ ಸದ್ಗತಿ ಸಿಕ್ಕಿತಲ್ಲ ಎಂದು. ಹೀಗೆ ಈ ಅಗಸ್ತ್ಯರಿಂದ ಬರಿದಾಗಿದ್ದ ಸಮುದ್ರ ಅದು ಭಗೀರಥನಿಂದ ಸಮುದ್ರ ತುಂಬಿ ಹೋಯಿತು. ಈ ಸಮುದ್ರ ತುಂಬಿದ ನಂತರ ಈ ಭಗೀರಥನಿಂದಾಗಿ ಆ ಗಂಗೆ ಮೇಲಿಂದ ಕೆಳಗೆ ಬಂದವಳಲ್ಲ, ಭಗೀರಥನ ಹಿಂದೆ ಬಂದವಳಲ್ಲ. ಹಾಗಾಗಿ ಗಂಗೆ ಭಗೀರಥನಿಗೆ ಮಗಳಂತಾದ. ಗಂಗೆಗೆ ಆದ್ದರಿಂದ ಭಾಗೀರಥಿ ಎನ್ನುವ ಹೆಸರೂ ಸಹ ಬಂತು. ಈ ವಿಷಯವನ್ನೆಲ್ಲ ಈ ಲೋಮೇಶ ಮಹರ್ಷಿಗಳು ಯುಧಿಷ್ಠಿರನಿಗೆ ವಿವರವಾಗಿ ವರ್ಣಿಸಿದ. ಮುಂದಿನ ಸಂಚಿಕೆಯಲ್ಲಿ ನಾವು ಈ ಋಷ್ಯ ಶೃಂಗ ಮುನಿ ಅವರ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ.